ಏನಾಯ್ತೆ ಅಮ್ಮು? ಮೂತಿ ಯಾಕೆ ಹೀಗಿದೆ? ಏನೂ ಇಲ್ಲ ಅಂದ್ರೆ ರೌಡಿ ಬೇಬಿ ಹೀಗಿರಕ್ ಸಾಧ್ಯನಾ ಅಮ್ಮು? ಎಲ್ಲ ನಿಮ್ಮ ಅಣ್ಣಂದಿರಾಗ್ಲೆ. ಅವ್ನು ಸರಿ ಇಲ್ಲ, ಸ್ವಲ್ಪನೂ ಸರಿ ಇಲ್ಲ. ಲೂಸು, ಅದು ದೊಡ್ಡ ಲೂಸು, ಬಿಗ್ಗೆಸ್ಟ್ ಲೂಸು. ಬೇಕು ಬೇಕು ಅಂತಾನೆ ನನ್ನ ಪಿಕ್ತ ನೆತ್ತಿಗಿರೋ ತರ ಮಾಡ್ತಾನೆ. ಅಲ್ಲ, ಅವನನ್ನ ಏನ್ ಅನ್ಕೊಂಡಿದ್ದಾನೆ ಅಂತ. ಬೇರೆ ಯಾರಾದ್ರೂ ಆಗ್ಬೇಕಿತ್ತು. ಇಷ್ಟೊತ್ತಿಗೆ ಗುಣ್ಣ ಮಾಂಜ ಡಿಚ್ಚಿ ಎಲ್ಲ ಕೊಟ್ಟು ಮುಸುಡಿನ ಒಡೆದೋಗಿರೋ ತಡ್ಡಿನ ಡಬ್ಬ ತರ ಮಾಡ್ಬಿಡ್ತಿದ್ದೆ. ನಂಗೊಂದು ಐಡಿಯಾ ಇದೆ. ಆದ್ಯ, ವೈ ಆರ್ ಯು ಸೋ ಎಕ್ಸೈಟೆಡ್? ಏನಾಯ್ತು? ಅಮ್ಮ, ನಾನು ನಿಮ್ಮ ಹತ್ರ ಬರೋಣ ಅನ್ಕೊಂಡೆ. ಇವತ್ತು ನಂದು ಸಾರ್ಥಕ್ ಮದುವೆ ಆಗಿ ಮಿತಿ ಪ್ರಕಾರ 1 ವರ್ಷ ಆಯ್ತು ಅಂತ ಹೇಳಿ ಅತ್ತೆ ವೆಂಕಟಾಚಲ ಸ್ವಾಮಿ ದೇವಸ್ಥಾನದಲ್ಲಿ ಮಾತಾಡಿ ರಾತ್ರಿ ಪೂಜೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಎಲ್ರೂ ಹೋಗ್ಬೇಕು. ಮೊದ್ಲೇ ಹೇಳೋದಲ್ವಾ ಆದ್ಯ, ಎಲ್ರೂ ಹೊರಡ್ಸೋ ಅಷ್ಟೊತ್ತೆ ನಿಮ್ಗೆ ಸಾಕಾಗೋಗುತ್ತೆ. ಅದಕ್ಕೆ ನಿಜನಾ? ನಂಗೆ ಯಾಕೆ ಮೊದಲೇ ಹೇಳಿಲ್ಲ ನೀವು? ದಡ್ಡಿ ಅಮ್ಮು ನೀನು. ಪೂಜೆನ ಅರೇಂಜ್ ಮಾಡಿಸ್ತಾ ಇರೋಳೆ ನಾನು. ಅಮ್ಮು, ಎಲ್ರನ್ನೂ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಮನೇಲಿ ನೀನು ವೇದಾಂತಣ್ಣ ಇಬ್ರೇನೆ. ರಾತ್ರಿ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರು. ನಿನ್ಗೆ ಅಂತ ನಾನು ಹೊಸ ಸೀರೆ ಕೂಡ ಎತ್ತಿರ್ತೀನಿ. ಇಂಥ ಚಾನ್ಸ್ ಮಿಸ್ ಮಾಡ್ಕೋಬಾ, ಎಲ್ಲ ಹೇಳ್ಬಿಡು. ಏನದಕ್ಕೆ ನೀವು ಸಡನ್ ಆಗಿ ಇಂಥ ರಿಸ್ಕ್ ಎಲ್ಲ ತಗೊಳ್ತೀರಾ? ಅಲ್ಲ ಅಲ್ಲ, ಕೊಡ್ತೀರಾ? ನಂಗೆ ಭಯ ಆಗ್ತಿದೆ. ಬರೀ ಬಾಯಲ್ಲಿ ರೌಡಿ ಬೇಬಿ ಅನ್ನೋದಲ್ಲ, ಈಗ ನೀನು ಧೈರ್ಯ ತೋರ್ಸು. ಅಮ್ಮು, ಇದು ಸಕಾಲ. ಕಮಾನ್, ನಾ ಎಲ್ಲರಿಗೂ ಫೋನ್ ಮಾಡಬೇಕು. ವಿಕ್ಕಿ ಆರ್ತಿಗೂ ಹೇಳ್ಬೇಕು. ಸಂಜೆ ಅಷ್ಟೊತ್ತಿಗೆ ಜಾಗ ಖಾಲಿ ಮಾಡಬೇಕು. ಅಯ್ಯೋಯ್ಯೋ, ಇಷ್ಟು ದಿನ ನಾನೇ ಎಲ್ಲರಿಗೂ ಟೆನ್ಷನ್ ಕೊಡ್ತಿದ್ದೆ. ಆದರೆ ಮೊದಲನೇ ಸಲ ನಾನೇ ರಿಸ್ಕ್ ತಗೊಳ್ಳೋ ಸಿಚುವೇಶನ್ ಬಂದ್ಬಿಟ್ಟಿದೆ. ಪರವಾಗಿಲ್ಲ ಅಮ್ಮು, ನಿನ್ನ ಕೈಲಾಗತ್ತೆ. ಆದ್ಯ, ಆಮೇಲೆ ಮರ್ತೋಯ್ತು ಅಂದ್ಬಿಡ. ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾದ ಟೈಮೇ ತಗೊಳ್ಬೇಕು. ಅದು ಮಾತ್ರೆ ಕಣಮ್ಮ, ಸ್ವೀಟ್ ಆಗಿರಲ್ಲ. ನಾನು ಮುದ್ದಿನ ಹೆಂಡತಿ ಅಲ್ವಾ, ನಾನು ನಿನಗೆ ಆಫೀಸಿಂದ ಬರ್ತಾ ಜಾಮೂನ್ ತರ್ತೀನಿ, ಓಕೆನಾ? ಗುಡ್ ಗರ್ಲ್. ವೇದಾಂತ್, ಡೀಲ್ ಓಕೆ ಆಗಿದೆ. ನಾವೊಂದ್ಸಲ ವೈಸ್ ಪ್ರೆಸಿಡೆಂಟ್ ಜೊತೆ ಮಾತಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕಷ್ಟೆ. ಅಷ್ಟಾಗ್ಬಿಟ್ರೆ ನಮ್ಮ ಕ್ರಾಪ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಆದ್ಯ ಆರ್ಗ್ಯಾನಿಕ್ಸಿಂದ ರೈತರಿಗೆ ಹೆಲ್ಪ್ ಆಗ್ತಿದೆ ಅನ್ನೋದೇ ಖುಷಿ ನನಗೆ. ಆದ್ಯ ಆರ್ಗ್ಯಾನಿಕ್ಸ್ ಬಗ್ಗೆ ನನಗೆ ಯಾವ ಟೆನ್ಷನ್ ಇಲ್ಲ ಸಾರ್ಥಕ್. ನನಗೆ ಆದ್ಯ ಬಗ್ಗೆನೇ ಯೋಚನೆ. ಏನಂತ ಹೇಳಿದು? ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ ಅಂತ ಕೂತಿದ್ದಾಳ? ತರಲೆ ಮಾಡಿದ್ರೆ ಹೇಳಿ, ಈಗಲೇ ಕಾಲ್ ಮಾಡ್ತೀನಿ ಅವಳಿಗೆ. ನೋ ಬೇಡ ವಿಧಾನ್, ಕರೆಕ್ಟ್ ತಗೋತೀವಳೆ. ಆದರೆ ತಗೊಳ್ಳೋ ಟೈಮಲ್ಲಿ ಅಷ್ಟೇ ಸ್ವಲ್ಪ ರಗಳೆ ಇರುತ್ತೆ. ಅವಳಿಗೂ ಟೆನ್ಷನ್ ಇದೆ. ಅದನ್ನ ತೋರಿಸ್ಕೊಳ್ದೇ ಇದ್ರು ಲಾಸ್ಟ್ ಟೈಮ್ ಆದಾಗ ಆಗಬಾರ್ದು ಅನ್ನೋ ಕಾಳಜಿ ಅವಳಿಗೂ ಇದೆ. ಮತ್ತೆ ನೀವು ಫೋನಲ್ಲಿ ಮಾತಾಡ್ತಿದ್ದು? ಅದು ಅಟೆನ್ಷನ್ಗೋಸ್ಕರ ಅಷ್ಟೇ. ಹೆಣ್ಮಕ್ಳಿಗೆ ತಮ್ಮ ಬಗ್ಗೆ ಹೇಗೆ ಕೇರ್ ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಅವ್ರು ನಮ್ಮ ಬಗ್ಗೆನೂ ಕೇರ್ ಮಾಡ್ತಾರೆ. ಒಂದು ಹುಡುಗಿ ಒಬ್ಬ ಹುಡುಗನ ಜೊತೆ ಪ್ರೀತಿಲಿ ಬಿದ್ಲು ಅಂದರೆ ಅವನ ಫ್ಯಾಮಿಲಿಗೆ, ಅವ್ರ ಇಷ್ಟ ಕಷ್ಟಕ್ಕೆ, ಅವನ ಇಷ್ಟ ಅಭ್ಯಾಸಕ್ಕೆ ಎಲ್ಲದಕ್ಕೂ ಹೊಂದ್ಕೊಳ್ಳೋಕೆ ರೆಡಿ ಆಗ್ಬಿಡ್ತಾಳೆ. ನಮಗೆ ನಮ್ಮ ಬಗ್ಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿರುತ್ತೆ. ನಾವು ಸುಮ್ಮನೆ ಪೋಸ್ ಕೊಡ್ತೀವಿ ಅಷ್ಟೇ. ಸರಿ ಯೋಚನೆ ಮಾಡಿದ್ರೆ ಅವ್ರ ಮುಂದೆ ನಾವೇನೂ ಅಲ್ಲ. ನಿಜ ಸಾರ್ಥಕ್, ಅಮೂಲ್ಯ ಒಬ್ಳಿಗೆ ನನಗೆ ಯಾವ ಥರ ಕಾಫಿ ಬೇಕು, ಅದು ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತ ಗೊತ್ತಿರೋದು. ನಾವು ಗಂಡು ಸಿರಿದೀವಲ್ಲ ವಿಧಾನ್, ನಾವು ತುಂಬಾನೇ ಸ್ವಾರ್ಥಿಗಳು. ನಮಗೆ ಅವ್ರ ಕಷ್ಟ ತ್ಯಾಗ ಎಲ್ಲಾದ್ರ ಬಗ್ಗೆ ಗೊತ್ತಿದ್ರು ಕೆಲಸ ಅದು ಇದು ಅಂತ ಬ್ಯುಸಿ ಆಗ್ಬಿಡ್ತೀವಿ. ಅವ್ರನ್ನ ಇಗ್ನೋರ್ ಮಾಡ್ಬಿಡ್ತೀವಿ. ಅದಕ್ಕೆ ಅವರಿಗೆ ಆಗಾಗ ನಮ್ಮನ್ನು ಪ್ರೀತಿಸ್ಬೇಕು ಅಂತ ಅನ್ಸೋದು ಅನ್ಸುತ್ತೆ. ಮತ್ತೆ ಅವ್ರಿಗೆ ಹಾಗೆ ಅನ್ಸೋದು ಕೂಡ ಸರಿನೇ ಅಲ್ವಾ? ನಿಜ ಸಾರ್ಥಕ್, ನಾನು ಈ ರೀತಿ ಯೋಚನೆ ಮಾಡಿರಲಿಲ್ಲ. ಆದರೆ ನಾವು ಮಾತ್ರ ನಮ್ಮ ಲೈಫ್ ಸ್ಟೈಲು ರೂಟೀನ್ನ ಅವ್ರಿಗೋಸ್ಕರ ಚೇಂಜ್ ಮಾಡ್ಕೊಳ್ಳೋಕ್ಕೆ ತುಂಬ ಒದ್ದಾಡ್ತೀವಿ ಅಂತ. ಅವರು ತಮ್ಮ ಲೈಫ್ ಸ್ಟೈಲು, ಡ್ರೀಮ್ಸು, ತಮ್ಮ ಟೈಮ್ ಎಲ್ಲದನ್ನೂ ನಮಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ವಾಗ ನಾವು ಕಡೆ ಪಕ್ಷ ನಿಮ್ಮನ್ನ ಪ್ರೀತಿಸ್ತೀವಿ ಅಂತನಾದರೂ ಓಪನ್ ಆಗಿ ಹೇಳಬೇಕು. ನಿಜ ಸಾರ್ಥಕ್, ಆಕೆ ಯಾವಾಗಲೂ ಹಾಗೇನೆ. ಆದ್ಯ ಅಂತಲ್ಲ ವೇದಾಂತ್, ಎಲ್ಲ ಹೆಣ್ಮಕ್ಳು ಹಾಗೇನೆ.
ತಲೆ ಎತ್ತಿ ಎಂಥ ಸಮಸ್ಯೆ ಬಂದರೂ ಅದನ್ನ ಫೇಸ್ ಮಾಡಿ ಗಟ್ಟಿಯಾಗಿ ನಿಲ್ತಾರೆ. ವಿಕ್ಕಿ ಹೇಳೋ ಹಾಗೆ ಹೆಣ್ಣು ಮಕ್ಕಳೇ ಕ್ಲಿಯರ್ ಆಗಿರ್ತಾರೆ. ಹಾಗಂತೀರಾ? ಆದ್ರೆ ಈ ಪ್ರೀತಿ ಅನ್ನೋ ವಿಚಾರದಲ್ಲಿ ಮಾತ್ರ ಅವರು ಗಂಡು ಮಕ್ಕಳೇ ನೇರವಾಗಿ ಬಂದು ಪ್ರೀತಿನ ಧೈರ್ಯವಾಗಿ ಹೇಳ್ಬೇಕು ಅಂತ ಬಯಸ್ತಾರೆ. ತಮ್ಮ ಹುಡುಗನ್ನೇ ತಮ್ಮ ಜಗತ್ತು ಅಂತ ತಿಳ್ಕೊಳ್ಳೋರ್ಗೆ ನಾವು ಏನೆಲ್ಲ ಮಾಡ್ಬೋದಲ್ವಾ? ಅವ್ರಿಗೆ ನಮ್ಮ ಪ್ರೀತಿ ಗೊತ್ತಿಲ್ಲ ಅಂತಲ್ಲ ವೇದಾಂತ್, ಅದು ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ನಾವು ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕು ಅಂತ ಬಯಸ್ತಾರೆ ಅಷ್ಟೇ. ಹಾ, ಅಮ್ಮ ಹೇಳಿದ್ರು ಕುಲದೇವ್ರ ಪೂಜೆ ಅಂತೆ, ಅಲ್ಲಿಗೆ ಹೋಗ್ಬೇಕು. ನೋಡಿ ಅವಳೆ ಟ್ಯಾಬ್ಲೆಟ್ಸ್ ತಗೊಂಡ ಚಿನ್ನ? 2 ತಗೊಂಡ? ಟಾನಿಕ್ ಇತ್ತಲ್ಲ ಅದು ತಗೊಂಡ? ಪೂಜೆಗೆ ಅಂತ ಆಫೀಸಿಂದ ಬೇಗ ಬಂದ್ರಿ, ಆಮೇಲೆ ಎಲ್ಲೋಗಿದ್ರಿ? ವಿಕ್ಕಿ, ಐ ಆಮ್ ಸಾರಿ. ಇವತ್ತು ನಾನು ನೀವು ಹೇಳಿದ ಸೀರೆನೇ ಉಡ್ಕೊಂಡು ನೀವು ತಂದು ಕೊಟ್ಟಿರೋ ನೆಕ್ಲೆಸ್ನೇ ಹಾಕೋತೀನಿ. ಆಗಿರೋದನ್ನೆಲ್ಲ ಇಬ್ರು ಮರ್ತು ಬಿಡೋಣ. ನಾನು ಇಡೀ ದಿನ ಆಫೀಸಲ್ಲಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಹೆಂಡತಿ. ನಾವು ಲವ್ ಮಾಡಿ ಮದುವೆ ಆಗಿರೋದು ಜಗಳ ಆಡೋಕ್ಕಂತೂ ಅಲ್ಲ. ಈ ಜಗಳನ ಮುಂದುವರ್ಸೋಕ್ಕೆ ನನಗೂ ಇಷ್ಟ ಇಲ್ಲ. ಭಾವ ಹೇಳ್ತಾ ಇದ್ರು, ಮದುವೆ ಆಗಿದ್ದ ಮೊದಲನೇ ವರ್ಷ ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಆಗೋದು ಬಹಳ ಕಷ್ಟನೇ. ಜೊತೆಲಿದ್ದು ಅಭ್ಯಾಸ ಇರಲ್ವಲ್ಲ, ಅದಕ್ಕೆ. ನೀವು ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ತುಂಬ ಟ್ರೈ ಮಾಡ್ತೀರಾ. ನಾನು ಸಿಲ್ಲಿಯಾಗಿ ಆಡಬಾರ್ದು. ಐ ಆಮ್ ಸಾರಿ ಟು. ಹಾಗೆ ಹೇಳ್ಬೇಡಿ. ನೀವು ನಿರೀಕ್ಷೆ ಮಾಡಿರೋದ್ರಲ್ಲಿ ತಪ್ಪೇನೂ ಇರಲಿಲ್ಲ. ನಿಧಾನ ಕೂತು ಯೋಚನೆ ಮಾಡಿದಾಗ ನನಗೂ ಅರ್ಥ ಆಯಿತು, ತಪ್ಪೆಲ್ಲ ನಂದೆ. ನಿಮಗೆ ಏನಿಷ್ಟ ಇಲ್ಲ ಅಂತ ನಾನು ತಿಳ್ಕೊಬೇಕಿತ್ತು. ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ ಆಂಟಿ. ನಾನು ಬರೀ ಒನ್ ಆ್ಯಂಗಲಿಂದ ಯೋಚನೆ ಮಾಡಿಬಿಟ್ಟೆ. ನಿಮಗೆ ಈ ಮನೆ, ಇಲ್ಲಿ ಜನ, ಇಲ್ಲಿ ಪರಿಸ್ಥಿತಿ, ಇಲ್ಲಿನ ಸಿಸ್ಟಮು ಎಲ್ಲ ಹೊಸ್ತು. ಆದರೂ ನೀವು ಅದಕ್ಕೆಲ್ಲ ಪ್ರಾಬ್ಲಮ್ ಆಗದೆ ಇರೋ ಥರ ತುಂಬ ಬೇಗನೆ ಅಡ್ಜಸ್ಟ್ ಆಗ್ತಾ ಇದ್ದೀರಾ. ಮನೆಯಲ್ಲಿ ಇನ್ನು ಯಾರ ಜೊತೆನಾದರೂ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ನಾನು ನಿಮ್ಮ ಜೊತೆ ನಿಂತು ಅದನ್ನು ಬಗೆಹರಿಸ್ಬೇಕಾಗಿತ್ತು. ಆದರೆ ನಾನು ನಿಮ್ಗೆ ಹರ್ಟ್ ಆಗೋ ಥರ ನಡ್ಕೊಂಬಿಟ್ಟೆ. ಐ ಆಮ್ ಸಾರಿ ಹೆಂಡತಿ. ಇಲ್ಲ, ಐ ಆಮ್ ಸಾರಿ. ನೋ, ಐ ಆಮ್ ಸಾರಿ. ಐ ಆಮ್ ಸಾರಿ. ಇಬ್ರದ್ದು ತಪ್ಪಿದೆ ಅಂತ ಒಪ್ಕೊಳ್ಳೋಣ. ಓಕೆ. ಇಬ್ರದ್ದು ತಪ್ಪಿರೋದ್ರಿಂದ ಶಿಕ್ಷೆ ಇಬ್ರಿಗೂ ಆಗಬೇಕು. ಏನು ಶಿಕ್ಷೆ? ಅದೇನೇ ಆದರೂ ನಾನು ರೆಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ನೋಡಿ. ನಾನು ನಿಮ್ಗೊಂದು ಮುತ್ತು ಕೊಡ್ತೀನಿ, ನೀವು ನನಗೊಂದು ಮುತ್ತು ಕೊಟ್ಬಿಡಿ. ಅಲ್ಲಿಗಲ್ಲಿಗೆ ಮಾಫಿ ಆಗೋಗುತ್ತೆ. ಲೇಟ್ ಆದಷ್ಟು ಶಿಕ್ಷೆ ಜಾಸ್ತಿ ಆಗುತ್ತೆ. ನೋಡಿ ಏನ್ ಮಾಡ್ತೀರಾ ಅಂತ. ಸಾರಿ ಹೆಂಡತಿ, ನನ್ನ ತಪ್ಪು ಜಾಸ್ತಿ ಇದೆ. ಸೊ ನಾನು ಒಂದು ಮುದ್ದು ಕೊಟ್ರೆ ಅದು ಶಾಸ್ತಿ ಆಗಲ್ಲ. ತಗೊಳ್ಳಿ. ಜಾಸ್ತಿ ಕಾಯಿಸಿದ್ರೆ ಸೀದೋಗ್ಬಿಡುತ್ತೆ. ನೀವು ಹೇಳಿದ್ದೆಲ್ಲ ರೆಡಿ ಮಾಡಿದ್ದೀನಕ್ಕ. ಬೇಕು ಅಂತ ಹೇಳಿ ಅಡುಗೆನೂ ನಾನೇ ಮಾಡ್ತೀನಿ. ಅಯ್ಯೋ ಬೇಡ ಅಕ್ಕ, ಈಗ ನೀವು ಮಾಡಿರೋದೇ ತುಂಬ ದೊಡ್ಡ ಹೆಲ್ಪ್ ಆಗಿದೆ. ಅಡುಗೆನ ನಾನೇ ಮಾಡ್ತೀನಿ. ಥ್ಯಾಂಕ್ ಯು. ಸರಿ, ಟೇಸ್ಟ್ ನೋಡ್ಬಿಡೋಣ. ಆಹಾ, ಇದು ಟೇಸ್ಟು ಅಂದರೆ
ಈಗಲೇ ಹಿಂಗಿದೆ ಅಂದರೆ ಇನ್ನು ಫೈನಲ್ ಆಗಿ ಬೆಳ್ಳುಳ್ಳಿ ಹಿಂಗೆ ಸೇರಿಸಿ ಒಗ್ಗರಣೆ ಬಿಟ್ಟ ಅಂದರೆ ಅದ್ಭುತನೇ ಸೃಷ್ಟಿಯಾಗಿ ಹೋಗ್ಬಿಡುತ್ತೆ. ಈ ಅಮ್ಮು ಅಂದರೆ ಏನು ತಮಾಷೆನಾ? ಅದಕ್ಕೆ ಬೇರೆ ಸೀರೆ ಎತ್ತಿಟ್ಟಿದಾರಂತೆ, ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಆಫೀಸಲ್ಲಿ ನೀನು ಕೊಟ್ಟಿದ್ಕಿಂತ ಈ ಸರ್ಪ್ರೈಸ್ ತುಂಬ ಚೆನ್ನಾಗಿರುತ್ತೆ. ಬಾ ವೇದಾಂತ್. ಸಾರ್ಥಕ್ ಹೇಳಿದ ನಿಜಾನೆ. ನಾನು ಅಮೂಲ್ಯಂ ಪ್ರೀತಿಸ್ತಿರೋ ವಿಷಯ ಅವಳಿಗೆ ಗೊತ್ತಿಲ್ಲ. ಹಾಗಿರುವಾಗ ಅವಳೇ ಅವಳ ಪ್ರೀತಿನ ಹೇಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅವಳು ನನಗೇನು ಹೇಳ್ತಾಳೆ ಅನ್ನೋ ಟೆನ್ಷನ್ ಇರೋ ಹಾಗೆ ನನ್ನ ಉತ್ತರ ಏನಿರ್ಬೋದು ಅನ್ನೋ ಟೆನ್ಷನ್ ಅವಳು ಕೂಡ ಇದ್ದೇ ಇರುತ್ತೆ. ನಾನು ಅವಳಿಗೆ ಹೇಳ್ತೀನಿ. ಹಲೋ, ಯಾ, ಓಕೆ. ವಿ ಪಿ ಇವತ್ತು ಅವೈಲೇಬಲ್ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಆದರೆ ಸಾರ್ಥಕ್ ತಾಯಿ ಅರೇಂಜ್ ಮಾಡಿರೋ ಕುಲದೇವತೆ ಪೂಜೆ ಅಂತ ಹೋದ್ರು. ವಿಕ್ರಾಂತ್ ಆರ್ತಿ ಕೂಡ ಹೋಗಿರ್ತಾರೆ. ವಿಕ್ರಾಂತ್ ಸಾರ್ಥಕ್ ಒಂದು ವಾರದಿಂದ ಡೀಲ್ಗೋಸ್ಕರ ಒದ್ದಾಡ್ತಿದ್ದಾರೆ. ಅವ್ರಿಗಾಗಿಲ್ಲ ಅಂದರೆ ನಾನೇ ಡೀಲ್ನ ಫೈನಲೈಸ್ ಮಾಡ್ತೀನಿ. ಸಾರ್ಥಕ್ ಹತ್ರ ಡೀಟೇಲ್ಸ್ ತೊಗೊಂಡ್ರೆ ಆಯಿತು. ಈ ಮೀಟಿಂಗ್ ಲೇಟ್ ನೈಟ್ ಆದರೂ ಮುಗಿಯೋ ಡೌಟೇ ಇದೆ. ಐಮ್ ಸಾರಿ ಬಚಾರಿ, ನೀನು ನಾಳೆವರೆಗೂ ಕಾಯಲೇಬೇಕು. ಅದ್ಯಾ, ಸೀಟ್ ಬೆಲ್ಟ್ ಟೈಟ್ ಆಗುತ್ತೆ ಅನ್ಸಿದ್ರೆ ಹಾಕೋಬೇಡ. ಎಸ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಫೈನಲಿ ವೇದಾಂತಣ ಮತ್ತು ಅಮ್ಮು ಒಂದಾದ್ರೆ ಸಾಕು ನನಗೆ. ನಿಂತಲ್ಲೇ ನಿಂತಿರೋ ಅವ್ರ ಲವ್ ಸ್ಟೋರಿ ನೋಡಿ ನೋಡಿ ನಂಗೆ ಸಾಕಾಗೋಗಿದೆ. ಆದ್ಯ, ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಅದು ಕಂಟಿನ್ಯೂ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ಅವರಿಬ್ರು ಒಂದಾಗ್ಲೇಬೇಕು. ಯಾಕೆ ಹೇಳು? ಯಾಕೆ ಗೊತ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಬಾವ, ಅದೇಗ್ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ನಂದೊಂದು ಥಿಯರಿ ಇದೆ. ಮದುವೆಗೆ ಮುಂಚೆ ತುಂಬಾ ಅರ್ಥ ಮಾಡ್ಕೊಂಡಿದ್ದ ಜೋಡಿಗಳು ಮುಂದೆ ತುಂಬಾ ಚೆನ್ನಾಗಿರ್ತಾರೆ ಅಂತ. ನಮ್ಮ ಮದುವೆ ಟೈಮಿಂದ ಒಬ್ರದೊಬ್ರು ತಿಳ್ಕೊಂಡಿದ್ದಾರೆ ಅವರು. ಲೇಟ್ ಆದ್ರೂ ಚೆನ್ನಾಗಿರ್ತಾರೆ ನಮ್ಮ ಥರ. ಯಾಕೆ ಕೇಳಿದ್ದು ಅವ್ರು ಒಂದಾಗೇ ಆಗ್ತಾರೆ ಅಂತ? ಯಾಕೆ ಕಾನ್ಫಿಡೆನ್ಸ್ ಮೇಲೆ ಹೇಳಿದ್ರಿ ಅಂತ? ಮದ್ವೆ ಆದ್ಮೇಲೆ ಚೆನ್ನಾಗಿರ್ತಾರೋ ಇಲ್ವೋ ಅಂತ ಅಲ್ಲ. ಹಾಗೆ ಕೇಳು ಆದ್ಯ. ವಸಿಷ್ಠ ಮನೆ ಕುಡಿಗಳು ತೀರಾ ಈ ಲೆವೆಲ್ ದಡ್ರು ಅಂತ ನನಗೆ ಗೊತ್ತಿರಲಿಲ್ಲ. ಅವರಿಬ್ರು ಮಧ್ಯೆ ಆಲ್ರೆಡಿ ಲವ್ ಇದೆ. ಅವರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇರುವಾಗ ಅವ್ರ ಹತ್ರ ಆಗೋಕೆ, ಮದ್ವೆ ಆಗೋಕೆ ಎಂತ ರಿಸ್ಕ್ ಬೇಕಾದ್ರೂ ತಗೊಳಲ್ವಾ? ಇದ್ರಲ್ಲಿ ಏನೋ ಒಂದು ಪಾಯಿಂಟ್ ಇದೆ. ಇದರಲ್ಲೇ ಪಾಯಿಂಟ್ ಇರೋದು. ಈ ಆದ್ಯ ದುಡ್ಡು ಹೆದ್ರು ಪುಕ್ಲಿ. ಆದ್ರೂ ನಮ್ಮ ಲವ್ ವಿಚಾರನ ವೇದಾಂತ್ಗೆ ಹೇಳಿಲ್ವಾ? ನಮ್ಮಿಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಹಾಗಿತ್ತು. ಆ ಕಾನ್ಫಿಡೆನ್ಸ್ ಇವಳಿಗೆ ಮನೆಯಲ್ಲಿ ಲವ್ ಮ್ಯಾಟ್ರ್ ಹೇಳೋ ಧೈರ್ಯ ಕೊಟ್ಟಿದ್ದು. ಭಾವ ಹೇಳ್ತಿರೋದು ನಿಜ ಅಲ್ವಾ? ನಾವು ಒಬ್ರನ್ನೊಬ್ರನ್ನ ತಿಳ್ಕೊಳ್ಳೋಷ್ಟು ಅವಕಾಶನೇ ಸಿಗ್ಲಿಲ್ಲ. ಮದುವೆಗಿಂತ ಮುಂಚೆ ಜೊತೆಗೆ ಓಡಾಡ್ಲಿಲ್ಲ. ಅದಕ್ಕೆ ಇನ್ನು ನಮ್ಮ ರಿಲೇಶನ್ಶಿಪ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರೋದು.
ಇಷ್ಟೊತ್ತಾಯ್ತು, ಯಾಕಿನ್ನೂ ಬಂದಿಲ್ಲ? ಸತ್ಯ, ಪುಣ್ಯಕ್ಕೆ ಪೂಜೆ ರಾತ್ರಿ ಇರೋದು. ಇಲ್ಲ ಅಂದಿದ್ರೆ ಇವ್ರಮ್ಮ ಮನೆಗೆ ಬಂದು ನನ್ನ ನೋಡಿದ್ರೆ ಅನ್ಯಾಯವಾಗಿ ಈ ಅವತಾರದಲ್ಲಿ ಕಾಮಿಡಿ ಪೀಸ್ ಆಗಿ ಹೋಗ್ತಿದ್ದೆ. ಅಯ್ಯೋ, ಎಲ್ಲಿದ್ಯಾ ವೇದಾಂತ್? ಬೇಗ ಬರಬಾರ್ದಾ? ಕಾಂತಂಗೆ ಫೋನ್ ಮಾಡೋಣ. ಪರವಾಗಿಲ್ಲ, ನನ್ನ ಬಜಾರ್ ಇಷ್ಟೊತ್ತಾದ್ರೂ ನನಗೋಸ್ಕರ ಮನೇಲೆ ಕಾಯ್ತಾ ಇದ್ದಾಳಲ್ಲ. ರೀ ಕಾಂತ, ಏನೇ ನಿಮ್ಗೋಳು? ಅಲ್ಲ, ನಿಮ್ ಬಾಸ್ಗೆ ಹೊತ್ತು ಗೊತ್ತು ಏನೂ ಇಲ್ವಾ? ಅದೇನು ಆಫೀಸು ಇಲ್ಲ ಮನೆನ? ಯಾವಾಗ ಎಲ್ಲಿರ್ಬೇಕು ಅನ್ನೋ ಪರಿಜ್ಞಾನ ಬೇಡ? ಇನ್ನೂ ಹೊಟ್ಟಿಲ್ವಾ? ಅಯ್ಯೋ ಮೇಡಮ್, ಅದ್ಯಾಕೊಳ್ಳೆ ಬುಲೆಟ್ ಟ್ರೈನ್ ತರ ನಾನ್ ಸ್ಟಾಪ್ ಚೆಚ್ತಾ ಇದ್ದೀರಾ? ನಂಗೂ ಮಾತಾಡಕ್ ಬಿಡಿಯಲ್ಲ. ಅಯ್ಯ, ಬಿಟ್ರೆ ಏನ್ರಿ ಬದಲಾಗತ್ತೆ? ನಿಮ್ ಬಾಸ್ ಹೊರಟ್ರ ಇಲ್ವಾ ಅಷ್ಟು ಹೇಳಿ. ಹೊರಟ್ರು ಪಾಪ, ಇಡೀ ದಿನ ಏನು ತಿಂದಿಲ್ಲ ಅವರು. ಬನ್ನಿ ಆರ್ಡರ್ ಮಾಡೋಣ ಅಂದ್ರೆ ಇಲ್ಲ, ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೋದ್ರು. ತಿಂದೇ ಇರೋದು ಒಳ್ಳೇದೇ ಆಯ್ತು ಸದ್ಯ. ಯಾಕೆ ಮೇಡಮ್, ಏನಾದ್ರೂ ಸ್ಪೆಷಲ್ಲ? ಬಂದ್ಬಿಟ್ಟಿದ್ದಾನೆ. ಅದೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ. ಬಾಯ್. ಬನ್ನಿ 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 ಬನ್ನಿ. ನೀನು ಇನ್ನೂ ಹೋಗಿಲ್ವಾ? ಕ್ಯಾಬ್ಗೆ ಹೇಳ. ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಹಾ, ಮೊಟ್ಟೆಗೆ ಕಾವು ಕೊಡ್ತಿದ್ದೆ. ನಿನ್ಗೇನಾದ್ರೂ ಪ್ರಾಬ್ಲಮಾ? ಹೌದಾ, ಗುಡ್ ಜಾಬ್. ಸರಿ ಸರಿ, ನೀನು ಹೊರಡು, ನಾನು ಚೇಂಜ್ ಮಾಡ್ಕೊಂಬರ್ತೀನಿ. ಹೇಗೆ ಹೋಗ್ತಿದ್ದ ನೋಡು ಗಡ್ಬ. ಅಲ್ಲ, ನಾನು ಇಷ್ಟು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಅಂತಾನೂ ನೋಡಿಲ್ಲ. ಮುರಿ ಮುತ್ತಿ ಲಂಬುರಾಯ. ನನಗೆ ಗೊತ್ತು ಮಾಡಿಯ ಬಜಾರಿ, ನಾನು ಅಷ್ಟು ಹೇಳಾದ್ಮೇಲೂ ನೀನು ಹೊರಟಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಂಗೆ ಯಾಕೋ ಇವನು ಬೇಕಂತಾನೆ ಹೀಗೆಲ್ಲ ಆಡ್ತಿರ್ಬೋದು ಅಂತ ಸ್ಮೆಲ್ ಬರ್ತಿದ್ಯಲ್ಲ. ಹಾಗೇನಾದ್ರೂ ಆಗಿರ್ಬೋದಾ? ಅಥವಾ ಈ ಪ್ರಾಣಿ ಇರೋದೇ ಹೇಗ? ಯಾಕೆ ಹೇಳು? ನಿನ್ನ ಮನಸ್ಸಲ್ಲಿ ನನಗೇನೋ ಹೇಳೋದಕ್ಕೆ ಇದೆ ಅಂತ ನಾನು ಆರಾಮಾಗಿ ಗೆಸ್ ಮಾಡ್ತೀನಿ. ಗೆಸ್ ಏನು? 100% ನೀನು ಅದಕ್ಕೆ ಓದಾಡ್ತಿದ್ಯಾ? ಅಲ್ಲ, ದೇವ್ರ ಎದುರು ಐ ಲವ್ ಯು ಅಮೂಲ್ಯ ಅಂತೆಲ್ಲ ಹೇಳ್ದ. ಈಗ ನೋಡಿದ್ರೆ ಪ್ಲೇಟೇ ಚೇಂಜ್ ಆಗಿದೆ. ತೀರಾ 360 ಡಿಗ್ರಿ ಯೂಟರ್ನ್ ತಗೊಂಡ್ಬಿಟ್ಟಿದ್ದಾನೆ. ನಾನೀಗ ನೀನ್ ಹುಡುಗ, ಹೇಳಿ ಕೇಳಿ ರೌಡಿ ಬೇಬೆ ಹುಡುಗ. ಹಾಗಂದ್ಮೇಲೆ ನಿನ್ನಷ್ಟದಲ್ಲಿ ಸ್ವಲ್ಪನಾದ್ರೂ ನಿನಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಲವ್ ಸ್ಟೋರಿಗೆ ಕಿಕ್ಕಿರೋದಿಲ್ಲ. ಅದು ತೀರಾ ಅನ್ಯಾಯ ಅಲ್ವಾ? ಅದಕ್ಕೆ ಆಟ ಆಡಿಸ್ತೀನಿ ಅನ್ಬೋಸ್. ಏನ್ ಬಜ್ರಂಗಿ, ನಾನು ಏನಾದ್ರೂ ಒಂದ್ಸತ್ತು ಲೂಸ್ ಆಗಿರೋನ ಲವ್ ಮಾಡ್ಬಿಟ್ಟಿದ್ದೀನ ಹೇಗೆ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಇವ್ ನನ್ನ ಆಟ ಆಡ್ಸೋದಕ್ಕೆ ಹೀಗೆ ಮಾಡ್ತಿರ್ಬೋದು ಅಂತ ಕನ್ಕ್ಲೂಷನ್ಗೆ ಬರೋಣ ಅಂದ್ರೆ ಇಂಥ ವಿಚಾರದಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇರೋ ಮಗ ಅಲ್ಲ ಇವನು. ಆದ್ಯ, ನಿನಗೆ ಡಾಕ್ಟರ್ ನಾಳೆನೇ ಡೆಲಿವರಿ ಅಂತ ಡೇಟ್ ಕೊಟ್ರು. ಬಾಬಾ, ಇವತ್ತೆದ್ದು ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗಿತ್ತು. ಮೆತ್ತಿಗೆ ಕಾಲ್ ಹುಷಾರು.